L&T ಚೇರ್ಮನ್ ಎಸ್.ಎನ್. ಸುಬ್ರಹ್ಮಣ್ಯ 90 ಗಂಟೆ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿದ್ದನ್ನು ಇಡೀ ರಾಷ್ಟ್ರಾದ್ಯಂತ ಎಲ್ಲರೂ ಟೀಕೆ ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಮುಖಕ್ಕೆ ಒರೆಸ್ಕೊಳ್ಳೋ ಥರ ಚೆನ್ನಾಗಿ ಮಂಗಳಾರತಿ ಮಾಡಿದ್ರು. ಈಗ HR ಡೊಮೆಸ್ಟಿಕ್ ಸೋನಿಕಾ ಮುರಳೀಧರನ್ ಈಗ ಅವ್ರ ಪರವಾಗಿ ಚಮಚಾಗಿರಿ ಮಾಡ್ತಾ ಇದ್ದಾರೆ. ಏನಂದರೆ, ನಮ್ಮ ಚೇರ್ಪರ್ಸನ್ ಯಾವಾಗಲೂ ನಮ್ಮನ್ನೆಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ನೋಡ್ಕೊಂಡಿದ್ರು. ಆ ರೀತಿ ಅವ್ರು ಹೇಳಿಲ್ಲ, ಅವ್ರು ಹೇಳಿದ್ದನ್ನು ತಿರ್ಚಲಾಗಿದೆ ಅಂತ ಹೇಳಿ ಈ ಸೋನಿಕಾ ಮುರಳೀಧರನ್ ಹೇಳ್ತಾ ಇದ್ದಾರೆ. ಅಂದರೆ ಈ ಸೋನಿಕಾ ಮುರಳೀಧರನ್ಗೆ ಇದೊಂದು ಸಂದರ್ಭ, ತಾವು ಚಮಚಾಗಿರಿ ಮಾಡ್ತಾ ತಮ್ಮ ಒಂದು ಜಾಬಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗೋಕ್ಕೆ ಇವ್ರು ಯಾವತ್ತೂ ಈ HR ಎಂಪ್ಲಾಯೀಸ್ ಪರ ಮಾತನಾಡಲ್ಲ. ಇವರು ಇಷ್ಟೊಂದೆಲ್ಲ ಬಾಲ ಬಿಚ್ಚಕ್ಕೆ ಕಾರಣ ಇದೇ ರಾಷ್ಟ್ರ ಮಟ್ಟದಲ್ಲಿರುವಂತಹ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಮತ್ತು ರಾಜ್ಯದಲ್ಲೂ ಸಹ ಈ ಸಂತೋಷ್ ಲಾಡ್ ಅಂತ ಹೇಳಿ ನಾವು ಒಬ್ಬರನ್ನ ಮಿನಿಸ್ಟ್ರು ಮಾಡಿದ್ದೀವಿ. ಆ ಮಿನಿಸ್ಟ್ರು ಎಲ್ಲಿ ನಿದ್ದೆ ಮಾಡಿದಾರೋ ಗೊತ್ತಿಲ್ಲ. ಅವರು ಅವ್ರದ್ದೇ ಆದ ಲೋಕದಲ್ಲಿ ಅವ್ರದ್ದೇ ರಾಜಕೀಯ ಮಾಡಿಕೊಂಡು ಕಾಲ ಕಳೀತಿರ್ತಾರೆ. ಎಂಪ್ಲಾಯೀಸ್ಗೆ ಏನಾದರೂ ಈ ಸಂತೋಷ್ ಲಾಡ್ಗೆ ಏನಾಗಬೇಕು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಾಗಬೇಕು, DCMಗೆ ಏನಾಗಬೇಕು, ಇವರೆಲ್ಲ ಈ ರೀತಿ ಬಾಲ ಬಿಚ್ಚುವಾಗ ಇವ್ರ ಬಾಲಕ್ಕೊಂದು ಬಾಲ ಕಟ್ಟೋ ಪ್ರಯತ್ನ ಮಾಡಿದಾಗ ಅವರೆಲ್ಲ ಮಾತಾಡೋದು ನಿಲ್ಲಿಸ್ತಾರೆ. ಈಗ ಸುಬ್ರಹ್ಮಣ್ಯಂಗೆ ಎಲ್ಲರೂ ಮರ್ಯಾದೆ ಮಾಡಿದ್ರು ಅಂತ ಹೇಳಿ ಈಗ ಸೋನಿಕಾ ಮುರಳೀಧರನ್ಗೆ ಆದರೂ ಮಹಿಳೆನ ಬಿಟ್ಬಿಟ್ಟಿದ್ದಾರೆ. ಇನ್ನೇನಾದ್ರು ಮಹಿಳೆಗೆ ಬೈದರೆ ಇನ್ನೇನಾದರೂ ವಿಷಯಾಂತರ ಮಾಡಲಿಕ್ಕೆ ಏನೇ ಮಾಡಿದ್ರು ಈ ಸುಬ್ರಹ್ಮಣ್ಯ ಮಾಡಿರೋದನ್ನು ಯಾರೂ ಮರೆಯೋಕ್ಕಾಗಲ್ಲ. ಅದು ಒಂದು ಎಚ್ಚರಿಕೆಯ ಗಂಟೆ. ನಮ್ಮ ದೇಶದಲ್ಲಿ ಕಾರ್ಮಿಕರ ಜೀವನವನ್ನು ಅಧೋಗತಿಗೆ ಕಳಿಸುವಂತಹ ಎಚ್ಚರಿಕೆ ಗಂಟೆ. ಈ ಎಚ್ಚರಿಕೆ ಗಂಟೆಯನ್ನು ಕಾರ್ಮಿಕ ಕಾನೂನುಗಳನ್ನು ಸಡಿಲ ಮಾಡಿದ್ದು ಈ ಮೋದಿ ಸರ್ಕಾರದ ಒಂದು ಕೃಪಾಪೋಷಿತ ಮಂಡಳಿ. ಇವರೆಲ್ಲ ಬಿಸ್ನೆಸ್ ಮ್ಯಾನ್ಸ್. ಅವರನ್ನು ಕೃಪೆಯಲ್ಲಿ ಇಟ್ಕೊಳ್ಳೋಕ್ಕೆ ಇವ್ರು ಯಾವಾಗಲೂ ಈ ರೀತಿ ಮಾತನಾಡ್ತಾ ಇರ್ತಾರೆ. ಇನ್ನಾದರೂ ಕಾರ್ಮಿಕರ ಹೋರಾಟ ಹೆಚ್ಚಾಗಬೇಕು. ಕಾರ್ಮಿಕ ಸಂಘಟನೆಗಳು ಮಾತನಾಡ್ತಾ ಇಲ್ಲ, ಕಾರ್ಮಿಕ ಹಕ್ಕುಗಳ ಕುರಿತು ಕೆಲಸ ಮಾಡೋರು ಮಾತನಾಡ್ತಾ ಇಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ನಾವು ಯಾವಾಗಲೂ ಕಾರ್ಮಿಕರ ಪರ, ನಾವು ಹಿಂದುಳಿದವರ ಪರ, ದಲಿತರ ಪರ ಅಂತ ಹೇಳ್ಕೊಂಡು ಬರುವಂತಹ ಅಹಿಂದ ಸಿದ್ದರಾಮಯ್ಯ ಅವ್ರ ಟೀಮ್ ಯಾರೂ ಮಾತನಾಡ್ತಾ ಇಲ್ಲ. ಇಲ್ಲಿ ಸಂತೋಷ್ ಲಾಡ್ ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ? ಇವರು ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಾರಾ ಅಥವಾ ಉದ್ಯಮಿಗಳ ಪರ ಕೆಲಸ ಮಾಡ್ತಾರಾ? ಈ ಉದ್ಯಮಿಗಳು ಇವ್ರು ಯಾಕೆ ಮಾತನಾಡಬೇಕು ಅಂದರೆ, ಬೆಂಗಳೂರು ವಿಶ್ವದಲ್ಲಿ ಗುರುತಿಸ್ಕೊಂಡಿರುವಂತಹ ದೊಡ್ಡ ನಗರ. ಈ ನಗರದಲ್ಲಿ L&T ಕಂಪನಿ ಇದೆ. L&Tಲಿ ಕೆಲಸ ಮಾಡ್ತಾ ಇದ್ದಾರೆ ಜನ. ಆದರೂ ಇವರು ಬೇಕಾಬಿಟ್ಟು ಅವ್ರ ಬಾಯಿಗೆ ಬಂದಂಗೆ ಅವರು ಸ್ಟೇಟ್ಮೆಂಟ್ಸ್ನ ಕೊಡ್ತಾ ಇದ್ದಾರೆ. ಇದುವರೆಗೂ ಸರ್ಕಾರ ಮಾತನಾಡ್ತಾ ಇಲ್ಲ. ಯಾಕೆ ಮಾತನಾಡ್ತಾ ಇಲ್ಲ? ನಿಮ್ಗೆ ಅವ್ರನ್ನ ಕಂಡ್ರೆ ಮೋದಿ ಥರ ಭಯನ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಅಥವಾ DK ಶಿವಕುಮಾರ್ ಅಂಡ್ ಟೀಮ್ಗೆ? ಯಾಕೆ ನೀವು ಮಾತನಾಡ್ತಾ ಇಲ್ಲ? ನೀವು ಮಾತಾಡಬೇಕು ಅಂತ ಹೇಳಿ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ, ಎಂಪ್ಲಾಯೀಸ್ ಅಪೇಕ್ಷೆ ಪಡ್ತಾ ಇದ್ದಾರೆ. ನೀವು ಎಂಪ್ಲಾಯೀಸ್ ಆಗಿಲ್ಲ, ನಿಮಗೆ ಅವ್ರ ಕಷ್ಟ